ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಯನ್ನ ಆಗ್ರಹಿಸಿ ನಾಳೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನಿಂದ ಹಿಂದೆ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಇವತ್ತೇ ಕೌಂಟರ್ ಕೊಟ್ಟಿದ್ದಾರೆ. ನಾಳೆ ಬಿಜೆಪಿಯವರು ಪ್ರತಿಭಟನೆ ಮಾಡಲಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಹೋಮ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು. ಆರ್ಸಿಬಿ ಕೇಸ್ನಲ್ಲಿ 11 ಜನ ಸತ್ತಿದ್ರಲ್ಲ, ಆ ಒಂದು ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾಳೆ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ್ದಾರೆ. ಈ ಒಂದು ವಿಚಾರವಾಗಿ ಇವತ್ತೇ ಕಾಂಗ್ರೆಸ್ನಿಂದ ಕೌಂಟರ್ ಸಿಕ್ಕಿದೆ. ಹೇಗೆ ಅಂತಂದ್ರೆ, ಇಂದು ಅಣುಕು ಪ್ರದರ್ಶನ ಮೂಲಕ ಕಾಂಗ್ರೆಸ್ನವರು ಕಿಡಿಕಾರಿದ್ದಾರೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನ ಆಯಿತು. ಇವತ್ತು ಎಚ್ಡಿಕೆ, ವಿಜಯೇಂದ್ರ, ಛಲವಾದಿ, ಅಶೋಕ್ ಮುಖವಾಡಗಳನ್ನ ಹಾಕಿ ಅಣುಕು ಪ್ರದರ್ಶನ ಮಾಡಲಾಯಿತು. ಯಾವುದಕ್ಕಾಗಿ ನಮ್ಮನ್ನ ಬಿಜೆಪಿ ಅವರು ರಾಜೀನಾಮೆ ಕೇಳ್ತಿದೆ. ನಿನ್ನೆ ಕೂಡ ಈ ಬಗ್ಗೆ ಚರ್ಚೆ ಆಯಿತು. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ಆಗಿದೆ, ಅವಾಗ್ಲೂ ಒಂದಷ್ಟು ಸಾವುಗಳಾಗಿದೆ. ಆ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಬಂದು ರಾಜೀನಾಮೆ ಕೇಳಲಿಲ್ಲ. ಸಿಎಂ ಅವರು ಹೇಳಿದ್ರು, ಪಹಲ್ಗಾಮ್ ಅಟ್ಯಾಕ್ ಇರಬಹುದು ಅಥವಾ ಕುಂಭಮೇಳ ಇರಬಹುದು, ಇದ್ರಲ್ಲೆಲ್ಲವೂ ಜನ ಸತ್ತಿದ್ರು, ಕಾಲ್ ತುಳಿತದಿಂದನೇ ಸತ್ತಿದ್ರು. ಆವಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ? ಬಂದ್ಬಿಟ್ಟು ಏನಾದ್ರು ಕೇಂದ್ರದಲ್ಲಿ ರಾಜೀನಾಮೆ ಕೊಡಿ ಅಂತ ಏನಾದ್ರು ಕೇಳಿಲ್ಲ. ಇದೀಗ 11 ಜನ ಏನ್ ಸತ್ತಿದ್ರು, ಇದರಲ್ಲಿ ರಾಜ್ಯ ಸರ್ಕಾರದಿಂದನೇ ಆಗಿದೆ. ಸಿಎಂ ಹಾಗೂ ಡಿಸಿಎಂ ಪರಮೇಶ್ವರ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದೆ ಬಿಜೆಪಿ. ನಾಳೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ವಿಚಾರವಾಗಿ ಇವತ್ತೇ ಬಿಜೆಪಿ ಹಾಗೂ ಜೆಡಿಎಸ್ ಈ ಪಕ್ಷಗಳ ನಾಯಕರುಗಳ ಮುಖವಾಡವನ್ನ ಹಾಕಿಕೊಂಡು ಇವತ್ತು ಅಣುಕು ಪ್ರದರ್ಶನ ಮಾಡಿದ್ರು. ಕೌಂಟರ್ ಕೊಟ್ಟಿದೆ. ಬಿಜೆಪಿ ಪಕ್ಷದಲ್ಲೇ ಸಾಕಷ್ಟು ಲೋಪದೋಷಗಳು ಇವೆ. ಹಣ ಎಲ್ಲಿ ಬೀಳ್ತಾವೋ ಅಲ್ಲಿ, ಹೆಣ ಎಲ್ಲಿ ಬೀಳುತ್ತೋ ಅಲ್ಲಿ ಸೀಳು ನಾಯಿ ತರ ಬರ್ತೀರಾ ನೀವೆಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಂತಂದ್ರೆ ಯಾರಾದ್ರೂ ಸತ್ತಿದ್ರೆ ಸಾಕು, ಎಲ್ಲೋ ಒಂದ್ ಸಾವಾಯ್ತು ಅಂತಂದ್ರೆ ಸಾಕು, ಅದೇ ಒಂದು ನೆಪ ಹಿಡ್ಕೊಂಡು ಬರೋದು, ಬಂದು ಇಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋದು, ಇದೊಂದೇ ಮಾಡ್ತೀರಾ ಅಂತ ಹೇಳಿ ಲಕ್ಷ್ಮಣ್, ಕೆಪಿಸಿಸಿ ವಕ್ತಾರ ಏನಿದ್ದಾರೆ ಎಂ ಲಕ್ಷ್ಮಣ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ರು. ಹೆಣ ಬಿದ್ರೆ ಹಬ್ಬ ನಿಮಗೆ, ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೆಣ ಬಿದ್ರೇನೆ ಸಾಕು ಕಾಯ್ತಾ ಇರ್ತೀರಾ, ಸೀಳು ನಾಯಿಗಳ ತರ ಬರ್ತೀರಾ, ಬಂದು ಜನರಿಗೆ ದಾರಿಯನ್ನ ತಪ್ಪಿಸ್ತೀರಾ, ಇದೇನೋ ನಿಮ್ ಕೆಲ್ಸ. ಪುಲ್ವಾಮಾ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿಂದ ರಾಜೀನಾಮೆ ತಗೊಂಡಿದ್ದೀರಾ? ಪುಲ್ವಾಮಾ ಸಂದರ್ಭ ಇರ್ಬೋದು, ಪಹಲ್ಗಾಮ್ ಅಟ್ಯಾಕ್ ಇರ್ಬೋದು, ಅಥವಾ ಕುಂಭಮೇಳ ಕಾಲ್ ತುಳಿತಾ ಇರ್ಬೋದು, ಈ ಒಂದು ಘಟನೆಯಲ್ಲಿ ಕೇಂದ್ರದಿಂದನೇ ಇದೆಲ್ಲ ಆಗಿದ್ದಲ್ವಾ? ಅವಾಗಿದ್ದಿದ್ದೆ ಕೇಂದ್ರ ಸರ್ಕಾರ. ಅವರಿಂದ ನೀವು ಯಾರ ರಾಜೀನಾಮೆ ಕೇಳಿದ್ರಿ? ಯಾರ ರಾಜೀನಾಮೆ ಕೊಟ್ಟಿದ್ದಾರೆ? ಯಾಕೆ ಅವರೆಲ್ಲ ಸತ್ತಿರೋರೆಲ್ಲ ಮನುಷ್ಯರಲ್ವಾ? ಇಲ್ಲಿ 11 ಜನ ಆರ್ಸಿಬಿ ಫ್ಯಾನ್ಸ್ ಏನ್ ಸತ್ತಿದ್ರು, ಈ ವಿಚಾರವನ್ನ ಇಟ್ಕೊಂಡು ನೀವು ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಗೃಹ ಸಚಿವರು ಯಾಕೆ ರಾಜೀನಾಮೆ ಕೊಡಬೇಕು? ಅವ್ರದ್ದೇನು ತಪ್ಪಿಲ್ಲ. ಬಿಜೆಪಿ ನಾಯಕರ ಮೇಲೆ ಹರಿಹಾಯ್ದಿದ್ದಾರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಅಣುಕು ಪ್ರದರ್ಶನ ಆಯಿತು. ಅದಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಈ ರೀತಿ ಹೇಳಿದ್ದಾರೆ, ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದೀರಾ. ಕೇಂದ್ರದಿಂದ ಆಗಿರುವಂತಹ ತಪ್ಪು, ಆ ಒಂದು ತಪ್ಪುಗಳ ಸಂದರ್ಭದಲ್ಲಿ ಯಾರು ಕೂಡ ಬಂದು ರಾಜೀನಾಮೆ ವಿಚಾರ ಮಾತಾಡ್ಲಿಲ್ಲ. ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ, ಏನಾಗಿದೆ? ಆದ್ರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು 11 ಜನ ಆರ್ಸಿಬಿ ಫ್ಯಾನ್ಸ್ ಮೃತಪಟ್ಟಿದ್ರು. ಈ ವಿಚಾರವನ್ನ ಇಟ್ಟುಕೊಂಡು, ಇದನ್ನೇ ಅಸ್ತ್ರ ಮಾಡಿಕೊಂಡು ಸಿಎಂ ಡಿಸಿಎಂ ಹಾಗೂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಪಟ್ಟು ಹಿಡಿದಿದ್ದೀರಿ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ನಾಳೆ ಬಿಜೆಪಿ ಅವರು ಒಂದು ಪ್ರತಿಭಟನೆಯನ್ನ ಇಟ್ಕೊಂಡಿದ್ದಾರೆ ರಾಜೀನಾಮೆ ಒತ್ತಡಕ್ಕಾಗಿ. ಅದರ ವಿರುದ್ಧ ಇವತ್ತೇ ಕಾಂಗ್ರೆಸ್ನಿಂದ ಈ ಒಂದು ಅಣುಕು ಪ್ರದರ್ಶನ ಮಾಡಲಾಗಿದೆ. ಪಾರ್ಕಲ್ಲಿ ಮತ್ತೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಕೇಂದ್ರಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರ ರಾಜೀನಾಮೆ ಪಡೆಯುವಂಥದಕ್ಕೆ ಒಂದು ಧರಣಿಯನ್ನ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ನಾಳೆ ಧರಣಿ ಮಾಡ್ತಾ ಇದ್ದೀರಿ, ಕಾಲ್ ತುಳಿತದ ಇನ್ಸಿಡೆಂಟ್ಗೆ ನೀವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಹೊಣೆಗಾರಿಕೆ ಮಾಡಿ ಅವರು ನೈತಿಕ ಹೊಣೆಯನ್ನ ಒತ್ತಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಆಗ್ರಹ, ನಿಮ್ಮ ಬೇಡಿಕೆ. ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಬಿಜೆಪಿ ಮುಖಂಡರುಗಳು, ಕರ್ನಾಟಕ ರಾಜ್ಯದ ಪ್ರಮುಖವಾದಂತ ಮುಖಂಡರುಗಳು, ಅಶೋಕ್ ಇರಬಹುದು,
ಚಲವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರ, ದಿನ ಬೆಳಗ್ಗೆದು ಸಿ.ಟಿ. ರವಿ ಇವರೆಲ್ಲ ಬಂದು ಪುಂಕಾನು ಪುಂಕಿ ಊದ್ತಾರಲ್ಲ, ರಾಜೀನಾಮೆ ಕೊಡಬೇಕು, ಕಾಲ್ ತುಳಿದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ, ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಅಂತ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಇನ್ಸಿಡೆಂಟ್ ಆಗಿದ್ದಾರೆ 11 ವರ್ಷದಲ್ಲಿ 111 ಇನ್ಸಿಡೆಂಟ್ ಇಡೀ ದೇಶಾದ್ಯಂತ. ಬಹಳ ಪ್ರಮುಖವಾಗಿ ಒಂದು 10 ಇನ್ಸಿಡೆಂಟ್ಗಳನ್ನ ಪಿಕ್ಚರ್ಸ್ನ ಫೋಟೋಸ್ನ ಹಾಕಿದೀವಿ ಇಲ್ಲಿ. ಗೋಧ್ರಾ ಇನ್ಸಿಡೆಂಟ್ ಆಯ್ತು, ಸುಮಾರು ಜನ ಸುಮಾರು 3,000 ಜನ ಸತ್ರು. ಪಹಲ್ಗಾಮ್ ಇನ್ಸಿಡೆಂಟ್ 26 ಜನ ಸತ್ರು, ಕೊಂದ್ರು ಅವರು. ಪುಲ್ವಾಮಾ ಅಟ್ಯಾಕು 50 ಜನ ಸೈನಿಕರು ಸತ್ರು. ಮೋರ್ಬಿ ಬ್ರಿಡ್ಜ್ ಕೊಲಾಪ್ಸ್ ಅಲ್ಲಿ 140 ಜನ ಸತ್ರು, 180 ಜನ ಇಂಜುರಿ ಆದ್ರು, ಪರ್ಮನೆಂಟ್ ಆಗಿ ಇಂಜುರಿ ಆಗೋದು. ಎಲ್ಲಾದ್ರೂ ನಿಮ್ಮ ಬಿಜೆಪಿಯವರಿಗೆ ಯೋಗ್ಯತೆ ಇದ್ರೆ, ಬದ್ಧತೆ ಇದ್ರೆ, ಯಾವುದಾದ್ರೂ ಇನ್ಸಿಡೆಂಟ್ ಅಲ್ಲಿ ಒಬ್ಬರ ರಾಜೀನಾಮೆ ಕೊಡುವಂತ ಕೆಲಸವನ್ನ ನೀವು ಮಾಡಿದ್ದೀರಾ? ನೈತಿಕ ಹೊಣೆಯನ್ನ ಒತ್ತಿ ಆ ಮಂತ್ರಿಗಳಿರ್ಬೋದು, ಬೇಡ ಆ ಮಂತ್ರಿಗಳು ರಾಜೀನಾಮೆ ಕೊಡುವಂಥದ್ದಕ್ಕೆ ನೀವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾಕಂದ್ರೆ ಇಂಥ ಅನಾಚಾರಗಳನ್ನು ಮಾಡಿದ್ರೆ ಬಿಜೆಪಿ ಸರ್ವೈವ್ ಆಗುವಂಥದ್ದಕ್ಕೆ ನಿಮ್ಮಲ್ಲಿರುವಂತ ಒಂದು ಇಡನ್ ಅಜೆಂಡಾ, ನಿಮ್ಮಲ್ಲಿರುವಂತ ಒಂದು ಮೇನ್ ಕ್ವಾಲಿಫಿಕೇಶನ್ ಇದು. ಅಟ್ಲೀಸ್ಟ್ ಅಧಿಕಾರಿಗಳ ವರ್ಗದವರನ್ನ IAS ಆಫೀಸರ್ಸ್ಗಳನ್ನ, ಸೀನಿಯರ್ IAS ಆಫೀಸರ್ಸ್, IPS ಆಫೀಸರ್ಗಳನ್ನ ಎಲ್ಲಾದ್ರೂ ನೀವು ಒಂದು ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನ ಎಲ್ಲಾದ್ರೂ ಮಾಡಿದ್ರೆ, ಒಂದು ಇನ್ಸಿಡೆಂಟ್ ನ ಅಶೋಕ್ ಅವರೇ ದಯಮಾಡಿ ಹೇಳಿ, ಅದನ್ನ ನಾವು ಯಥಾವತ್ತು ಚಾಚು ತಪ್ಪದೆ ನಮ್ಮ ಕರ್ನಾಟಕದಲ್ಲೂ ಮಾಡಿಸುವಂಥದಕ್ಕೆ ನಾವು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತೀವಿ. ಎಲ್ಲಾದ್ರೂ ಒಂದು ಕಡೆ ಎಲ್ಲೂ ಹಿಂದೆ ಇರೋದನ್ನ ನೀವು ಕಾನೂನುಗಳು ನಿಮ್ಗೆ ಒಂದು, ನಮಗೆ ಒಂದು, ವಿರೋಧ ಪಕ್ಷಗಳೆಲ್ಲಿದ್ದಾವೆ ಅವ್ರಿಗೆ ಒಂದೊಂದು ಕಾನೂನು, ನಿಮಗೆ ಒಂದೊಂದು ಕಾನೂನನ್ನ ನೀವು ಇಂಟರ್ಪ್ರಿಟ್ ಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ ಯೋಗ್ಯತೆಗೆ ನಿಮ್ಗೇನಾದ್ರೂ ಮಾನ ಮರ್ಯಾದೆ, ಕರ್ನಾಟಕ ರಾಜ್ಯದ ಜನತೆಯ ಒಂದು ಹಿತದೃಷ್ಟಿಯಿಂದ, ವೆಲ್ಫೇರ್ ದೃಷ್ಟಿಯಿಂದ ಯಾವತ್ತಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಎಲ್ಲಾದ್ರೂ ಚರ್ಚೆ ಮಾಡಿದ್ದೀರಾ? ಪ್ರೆಸ್ ಮೀಟ್ ಮಾಡಿದ್ದೀರಾ? ಹೇಳಿದ್ದೀರಾ? ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಕೇಂದ್ರದಿಂದ ನಮ್ಗೆ ಎಷ್ಟು ಅನುದಾನವನ್ನ ಬರಬೇಕಾಗಿದ್ನ ವಂಚನೆ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾವತ್ತಾದ್ರು ಎಲ್ಲಾದ್ರೂ ಒಂದು ದಿವಸ ನೀವು ಮಾತಾಡುವಂಥದ್ದು. 20 ಜನ MP ಗಳನ್ನ ಕಳಿಸಿದ್ದಾರೆ. 19 ಜನ ಇದ್ದೀರಿ ನೀವು, ಬಿಜೆಪಿ ಮತ್ತೆ JDS ಇಬ್ಬರು. ಯಾವತ್ತಾದ್ರೂ ಕೇಂದ್ರದಲ್ಲಿ ಒಂದು ದಿವಸ ರಾಜ್ಯದ ಪರವಾಗಿ ಆಲ್ಮಟ್ಟಿ ಡ್ಯಾಮ್ಗೆ ಟ್ರಿಬ್ಯುನಲ್ ಅವಾರ್ಡ್ ಕೊಟ್ಟು 519 ಅಡಿ ಇದ್ದಿದ್ನ 500 ಮೀಟರ್ ಇದ್ದಿದ್ನ 524 ಮೀಟರ್ಗೆ ಹೆಚ್ಚಿಸುವಂತದಕ್ಕೆ ಅವಕಾಶ ಇದ್ರು ಅದಕ್ಕೆ ನಿಮ್ಮ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು 10 ವರ್ಷದ ನಂತರ ಪತ್ರ ಬರೀತಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಯಾವ ಕಾರಣಕ್ಕೂ ಇದು ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತ. ಇಲ್ಲಿವರೆಗೂ ಏನ್ ಮಣ್ಣು ತಿಂತಿದ್ರ ನೀವು? ಬಿಜೆಪಿ ಏನ್ ಮಣ್ಣು ತಿಂತಾ ಇದ್ರ? ಟ್ರಿಬ್ಯುನಲ್ ಅವಾರ್ಡ್ ಬಂದು 10 ವರ್ಷ ಆಯ್ತಲ್ಲ. ನಮ್ಗೆ ಬರ್ಬೇಕಾಗಿರುವಂತಹ ಅನುದಾನಗಳೆಲ್ಲ ನೀವು ಡೈವರ್ಟ್ ಮಾಡ್ತಾ ಇದೀರಲ್ಲ, ಬರೀ ಸುಳ್ಳು ಹೇಳ್ಕೊಂತ ತಿರ್ಗ್ತಾ ಇದೀರಲ್ಲ. ಅದ್ರ ಬಗ್ಗೆ ಯಾವತ್ತಾದ್ರೂ ಚರ್ಚೆ ಮಾಡಿದ್ದೀರಾ? ಮಾತಾಡಕ್ ಮಾತಾಡೋದಿಲ್ಲ ನೀವು. ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಏನಿದ್ರು ಹೆಣದ ಮೇಲೆ ರಾಜಕೀಯ ಮಾಡ್ಬೇಕು, ರಕ್ತಪಾತದ ಮೇಲೆ ರಾಜಕೀಯ ಮಾಡುವಂಥದ್ದು ಏಕೈಕ ಉದ್ದೇಶ.